ಅನೇಕ ಕಡೆಗಳಲ್ಲಿ ಗೃಹ ಬಳಕೆ ಆಗಿರಬಹುದು, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ. ಈಗ LPG ಗ್ಯಾಸ್ಗಾಗಿ ಏಜೆನ್ಸಿಗಳ ಮುಂದೆ ನಿಲ್ಲುವಂಥದ್ದಾಗಿರ್ಬೋದು, ಕ್ಯೂ ನಿಲ್ಲುವಂಥದ್ದಾಗಿರ್ಬೋದು, ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವಾದ ದೃಶ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. LPGಗಾಗಿ ಆಟೋ ಚಾಲಕರು ಕೂಡ ಪರದಾಡ್ತಾ ಇದ್ದಾರೆ. ಕ್ಯೂ ನಿಂತು LPG ಫಿಲ್ ಮಾಡಿಸ್ಕೊಳ್ತಾ ಇದ್ದಾರೆ. 3 ದಿನಗಳಿಂದ LPG ಬಂಕ್ ಮುಂದೆ ಕಾಯ್ತಾ ಇದ್ದಾರೆ. ಆಟೋ ಚಾಲಕರು ಬಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಆದರೆ ಯಾವಾಗ ಸ್ಟಾಕ್ ಬರುತ್ತೆ, ಯಾವಾಗ ಓಪನ್ ಆಗುತ್ತೆ, ಯಾವಾಗ ನಮ್ಮ ಸರದಿ ಬರುತ್ತೆ, ಯಾವಾಗ ಆಟೋಗೆ CNG ತುಂಬಬಹುದು, ಆ ನಂತರದಲ್ಲಿ ಆಟೋ ಓಡಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ. ಆಟೋ ಚಾಲಕರ ಪರದಾಟ ಒಂದು ಕಡೆ, ಈ CNGಗಳಾಗಿರ್ಬೋದು ಅಥವಾ ಅನೇಕ ಬಂಕ್ಗಳಲ್ಲಿ LPGಗಳು ಕೂಡ ಸಿಗ್ತಾ ಇಲ್ಲ. LPGಯನ್ನು ಬಳಕೆ ಮಾಡಿ ಓಡಿಸುವಂಥ ಆಟೋಗಳು ಕೂಡ ಭಾಳಷ್ಟಿದೆ. ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ಆಟೋ ನಿಲ್ಲಿಸಿದ್ರು ಕೂಡ ಸರತಿ ಸಾಲಲ್ಲಿ ನಿಲ್ಲಿಸಿ ಕಾಯ್ತಾ ಇದ್ದಾರೆ, ತಮ್ಮ ಸರದಿಗಾಗಿ ಕಾಯ್ತಾ ಇದ್ದಾರೆ. ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಆದರೂ ಕೂಡ ಇವಾಗ ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ತಿದ್ದಾರೆ. ಇಡೀ ರಾಷ್ಟ್ರ ನಡುವೆ ನಡೀತಾರಂಥ ಯುದ್ಧದ ಎಫೆಕ್ಟ್ ಇವತ್ತು ಏನು LPG ಆಟೋ ಓಡಿಸುವಂಥ ಚಾಲಕರ ಮೇಲೆ ಪರಿಣಾಮ ಬೀರುವಂಥದ್ದು ದೃಶ್ಯ ನೋಡೋದಾದರೆ ನೋಡ್ಬೋದು. ಸುಮಾರು ಚಾಲಕರು ಇವತ್ತು ಬೆಳಗ್ಗೆಯಿಂದ ಏನು ಸಾಲುಗಟ್ಟಿ ನಿಂತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ LPG ಗ್ಯಾಸು ನೋ ಸ್ಟಾಕ್ ಅಂತಲೇ ಹಾಕಿರುವಂಥದ್ದು. ಕಳೆದ 3 ದಿನಗಳಿಂದಲೂ ಸಹ ಏನು ಇಲ್ಲಿ ಸಾಲುಗಟ್ಟಿ ನಿಂತಿರುವಂತಂದರೆ ಬೆಳಗ್ಗೆ 5 ಗಂಟೆಯಿಂದ ಸಂಜೆಯವರೆಗೂ ಸಹ ಕಾದು ಕುಳಿತಿರುವಂಥ ಆಟೋ ಚಾಲಕರು ನೋಡ್ಬೋದು. ಸುಮಾರು 2 ಕಿಲೋಮೀಟರ್ನಷ್ಟು ದೂರ ಇರುವಂಥದ್ದು. ಮತ್ತು ಎಡಭಾಗದಲ್ಲೂ ಅದೇ ರೀತಿ ಇದ್ದಾರೆ, ಮತ್ತು ಬಲಭಾಗದಲ್ಲೂ ಸಹ ಅದೇ ರೀತಿಯ ಆಟೋಗಳು ನಿಂತಿರುವಂಥದ್ದು. ಪ್ರಮುಖವಾಗಿ ಕೋಲಾರದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು LPG ಗ್ಯಾಸ್ ಹೊಂದಿರುವಂತಹ ಆಟೋಗಳಿರುವಂಥದ್ದು. ಆದರೆ ಬೆಳಗ್ಗೆ ಅಂದರೆ 4 ದಿನಗಳಿಂದ ಸಹ LPG ಇಲ್ಲದೆ ಇವತ್ತು ಏನು ಚಾಲಕರು ಇಲ್ಲೇ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನೋಡ್ಬೋದು. ಈ ಭಾಗದಲ್ಲೂ ಸಹ ಸಾಕಷ್ಟು ಮಂದಿ ಇವತ್ತು ಏನು ಆಟೋಗಳನ್ನು ಹಾಕ್ಕೊಂಡು ಕುಳಿತುಕೊಂಡಿರುವಂಥ, ಅಂದರೆ ಸುಮಾರು 3 ದಿನಗಳಿಂದ ಸಹ ಇದೇ ರೀತಿಯಲ್ಲಿ ಆಟೋಗಳನ್ನು ನಿಲ್ಲಿಸಿ ಹೋಗಿರುವಂಥದ್ದು. ಅಂದರೆ LPG ಇವತ್ತು ಬರುತ್ತೆ, ನಾಳೆ ಬರುತ್ತೆ ಎಂಬ ನಿಟ್ಟಿನಲ್ಲಿ ಇವತ್ತು ಆಟೋ ಚಾಲಕರು ಕಾದು ಕುಳಿತಿದ್ದಾರೆ. ಪ್ರಮುಖವಾಗಿ ಏನು 3 ದಿನಗಳಿಂದಲೂ ಸಹ ಇಲ್ಲಿ ಏನು ನೋ ಸ್ಟಾಕ್ ಅಂತಲೇ ಹಾಕಿರುವಂಥದ್ದು. ಅಂತ ಹೇಳಿದ್ರೆ ಏನು ಬಂದರೆ ಏನು ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಆಟೋ ಚಾಲಕರು ಸಾಲುಗಟ್ಟಿ ನಿಂತಿರುವಂಥದ್ದು. ಆದರೆ ಇದುವರೆಗೂ ಸಹ ಬಂದಿಲ್ಲ. 3 ದಿನಗಳಿಂದಲೂ ಸಹ ಇದೇ ರೀತಿಯ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿ ನಿಂತಿರುವಂಥ ಆಟೋಗಳು 3 ದಿನಗಳ ಹಿಂದೆ ನಿಲ್ಲಿಸಿರುವಂಥದ್ದು ಅಂತ ಹೇಳ್ತಾ ಇರೋಂಥದ್ದು. ಇನ್ನು ಇಲ್ಲಿ ಸಾಕಷ್ಟು ಆಟೋ ಚಾಲಕರು ಸಹ ಕಾದು ಕುಳಿತಿದ್ದಾರೆ. ಅವ್ರು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡೋಣ. ಯಾವೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಮತ್ತು ಎಷ್ಟು ದಿನಗಳಿಂದ ಕಾದು ಕುಳಿತಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಎಷ್ಟು ದಿನದಿಂದ ಕಾದಿದ್ದೀರಿ ಸರ್ ನೀವು? ಸರ್, 4 ದಿವಸ ಆಯ್ತು ಸರ್. 4 ದಿವಸ ಆಯ್ತು ಸರ್. ಯಾರೋ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಎಲ್ಲ ಪ್ರಾಬ್ಲಮ್ ಆಟೋ ಡ್ರೈವರು ಎಲ್ಲ ಏನು ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಹೇಳ್ತಾರೆ, ಅದು ಎಲ್ಲ ಸುಳ್ಳು ಸರ್. 4 ದಿವಸ ಗ್ಯಾಸ್ ಇಲ್ಲ ಸರ್. ಹೆಂಗೆ ಸಂಪಾದನೆ ಮಾಡೋದು? ಎಲ್ಲ ಹೆಂಡತಿ ಮಕ್ಳಿಗೆ ಏನು ಹಾಕೋದು? ಹೆಂಗೆ ಸರ್ ನೀವು ಹೇಳಿ ಸರ್. ನಮಗೆ ನ್ಯಾಯ ಕೊಡಿ. 4 ದಿನದಿಂದ ಬರ್ತಾ ಇಲ್ವಾ? ಗ್ಯಾಸ್ ಇಲ್ಲ ಸರ್. 4 ದಿನದಿಂದ ಬರ್ತಾನೆ ಇಲ್ವಾ? ನಾಳೆಯಿಂದ ಗ್ಯಾಸ್ ಇಲ್ಲ. ನಾಳೆಯಿಂದ ಗ್ಯಾಸ್ ಇಲ್ಲ ಸರ್. 4 ದಿವಸ ಆಯಿತು. ಇಲ್ಲೇ ಇದೆ ಸರ್. ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ ಸರ್. ಗಾಡಿಗೆ 10 ಕಿಲೋಮೀಟರಿಂದ ತೊಳ್ಕೊಂಬಂದಿದ್ದೀನಿ ಸರ್. ದೂರ ಮಾಡ್ಕೊಂಡಿದ್ದೀನಿ ಸರ್. ಅಂದರೆ ಹೆಂಗೆ ಜೀವನ ಹೆಂಗೆ ನಿಮ್ದು ಇವತ್ತು? ಹೆಂಡತಿ ಮಕ್ಳು ಹೆಂಗೆ ಸಾಕ್ತಾರೆ? ಸಾಲ ಮಾಡ್ತಾ ಸರ್. ಸಂಘ ಕಟ್ಟಕ್ಕಾಗ್ತಾ ಇಲ್ಲ, ದುಡಿಯೋಕ್ಕಾಗ್ತಾ ಇಲ್ಲ. ಏನೋ ಸ್ವಲ್ಪ ನೋಡಿ ಸರ್, ನೀವೇ ಸರ್ ಏನೋ ಹೆಲ್ಪ್ ಮಾಡಿ ಕೊಡಿ ಸರ್. ನೀವೇನು ಹೇಳ್ತೀವಿ ಸರ್? 10 ರೂಪಾಯಿ ಬಡ್ಡಿ ಕಟ್ಕೊಂಡು ಜೀವನ ಮಾಡೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್. ಮಕ್ಕಳು ಊಟ ಇಲ್ಲ, ನಮ್ಗೆ ಊಟ ಇಲ್ಲ, ಏನು ಮಾಡ್ಬೇಕು ಗೊತ್ತಾಗ್ತದೆ. ರೇಟ್ ಹೆಂಗೆ ಜಾಸ್ತಿ ಮಾಡಿದ್ದಾರಾ ಅಂತ? ರೇಟು ಇದೇ ರೇಟ್ ಇದೆ, 68 ರೂಪಾಯಿ ರೇಟ್ ಇದೆ ಇಲ್ಲಿ. ಅವನ ಹತ್ರ ಹೋದರೆ 80 ರೂಪಾಯಿ ರೇಟ್ ಹಾಕ್ತಾನೆ. ಅವನು ಬಂಕ್ ಸೀಸ್ ಆಗಿಬಿಟ್ಟಿದೆ. ಅಲ್ಲಿ ಏನು ಹೇಳಿದ್ರು ಅವ್ನು ತೆಗಿಯಲ್ಲ. ಅವನು ಅಮೌಂಟ್ ಜಾಸ್ತಿ ಕೊಟ್ಟರೆ ಅವ್ನು ತೆಗಿತಾನೆ. CNG ಅವ್ರು ಹಾಕ್ತಾವ್ರೆ, ಅವ್ರು ಓಡಿಸ್ತಾ ಇದ್ದಾರೆ. ಅದು ನಮಗೇನು ಸಿಗ್ತಾ ಇಲ್ಲ. LPG ನಮ್ಮದು ಏನೂ ಸಿಗ್ತಾ ಇಲ್ಲ. ತಿನ್ನೋಕೆ ಊಟ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ, ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ಇಲ್ಲಿ ಕೂತ್ಕೊಂಡಿದ್ವಿ. ರಾತ್ರಿ 10 ಗಂಟೆಗೆ ಬಂದಿರೋರು ಅವರು. ಇಲ್ಲಿ ನೈಟೆಲ್ಲ ಬರ್ತಾನೆ ಇದೆ. ಗಾಡಿಗೆ ಊಟ ಇಲ್ಲ. ಯಾರು ಏನು ಸಂಪಾದನೆ ಮಾಡಿ ಇಲ್ಲ, 100 ರೂಪಾಯಿ ಸಂಪಾದನೆ ಮಾಡಿ ನಮ್ಮ ಮನೇಲಿ ಊಟ ಇಲ್ಲ, ಏನೂ ಸಿಗೋದಿಲ್ಲ. ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್ ಜೀವನ. ಇವಿಷ್ಟು ಆಟೋ ಚಾಲಕರ ಮಾತಾಗಿರೋದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಬೆಳಗ್ಗೆಯಿಂದಲೂ ಸಹ ನೀರು ಮತ್ತು ಊಟ ಇಲ್ಲದೆ ಕಾದು ಕುಳಿತಿದ್ದಾವೆ. ಅದು ಇದುವರೆಗೂ ಸಹ ಏನು LPG ಗ್ಯಾಸ್ ಬಂದಿಲ್ಲ. ಇದರಿಂದ ನಮ್ಮ ಜೀವನ ನಡೆಸಲು ಸಹ ಸಾಕಷ್ಟು ತೊಂದರೆ ಆಗಿದೆ ಅನ್ನೋದು ಆಟೋ ಚಾಲಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಎಫೆಕ್ಟ್ ಇವತ್ತು ಏನು LPG ಆಟೋ ಓಡಿಸುವಂಥ ಚಾಲಕರ ಮೇಲೆ ಪರಿಣಾಮ ಬೀರುವಂಥದ್ದು ದೃಶ್ಯ ನೋಡೋದಾದರೆ ನೋಡ್ಬೋದು. ಸುಮಾರು ಚಾಲಕರು ಇವತ್ತು ಬೆಳಗ್ಗೆಯಿಂದ ಏನು ಸಾಲುಗಟ್ಟಿ ನಿಂತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ LPG ಗ್ಯಾಸು ನೋ ಸ್ಟಾಕ್ ಅಂತಲೇ ಹಾಕಿರುವಂಥದ್ದು. ಕಳೆದ 3 ದಿನಗಳಿಂದಲೂ ಸಹ
ಏನು ಇಲ್ಲಿ ಸಾಲುಗಟ್ಟಿ ನಿಂತಿರುವಂತಂದರೆ ಬೆಳಗ್ಗೆ 5 ಗಂಟೆಯಿಂದ ಸಂಜೆಯವರೆಗೂ ಸಹ ಕಾದು ಕುಳಿತಿರುವಂಥ ಆಟೋ ಚಾಲಕರು ನೋಡ್ಬೋದು. ಸುಮಾರು 2 ಕಿಲೋಮೀಟರ್ನಷ್ಟು ದೂರ ಇರುವಂಥದ್ದು. ಮತ್ತು ಎಡಭಾಗದಲ್ಲೂ ಅದೇ ರೀತಿ ಇದ್ದಾರೆ, ಮತ್ತು ಬಲಭಾಗದಲ್ಲೂ ಸಹ ಅದೇ ರೀತಿಯ ಆಟೋಗಳು ನಿಂತಿರುವಂಥದ್ದು. ಪ್ರಮುಖವಾಗಿ ಕೋಲಾರದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು LPG ಗ್ಯಾಸ್ ಹೊಂದಿರುವಂತಹ ಆಟೋಗಳಿರುವಂಥದ್ದು. ಆದರೆ ಅಂದರೆ 4 ದಿನಗಳಿಂದ ಸಹ LPG ಇಲ್ಲದೆ ಇವತ್ತು ಏನು ಚಾಲಕರು ಇಲ್ಲೇ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನೋಡ್ಬೋದು. ಈ ಭಾಗದಲ್ಲೂ ಸಹ ಸಾಕಷ್ಟು ಮಂದಿ ಇವತ್ತು ಏನು ಆಟೋಗಳನ್ನು ಹಾಕ್ಕೊಂಡು ಕುಳಿತುಕೊಂಡಿರುವಂಥ, ಅಂದರೆ ಸುಮಾರು 3 ದಿನಗಳಿಂದ ಸಹ ಇದೇ ರೀತಿಯಲ್ಲಿ ಆಟೋಗಳನ್ನು ನಿಲ್ಲಿಸಿ ಹೋಗಿರುವಂಥದ್ದು. LPG ಇವತ್ತು ಬರುತ್ತೆ ನಾಳೆ ಬರುತ್ತೆ ಎಂಬ ನಿಟ್ಟಿನಲ್ಲಿ ಇವತ್ತು ಆಟೋ ಚಾಲಕರು ಕಾದು ಕುಳಿತಿದ್ದಾರೆ. ಪ್ರಮುಖವಾಗಿ ಏನು 3 ದಿನಗಳಿಂದಲೂ ಸಹ ಇಲ್ಲಿ ಏನು ನೋ ಸ್ಟಾಕ್ ಅಂತಲೇ ಹಾಕಿರುವಂಥದ್ದು. ಅಂತ ಹೇಳಿದ್ರೆ ಏನು ಬಂದರೆ ಏನು ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಆಟೋ ಚಾಲಕರು ಸಾಲುಗಟ್ಟಿ ನಿಂತಿರುವಂಥದ್ದು. ಆದರೆ ಇದುವರೆಗೂ ಸಹ ಬಂದಿಲ್ಲ. 3 ದಿನಗಳಿಂದಲೂ ಸಹ ಇದೇ ರೀತಿಯ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿ ನಿಂತಿರುವಂಥ ಆಟೋಗಳು 3 ದಿನಗಳ ಹಿಂದೆ ನಿಲ್ಲಿಸಿರುವಂಥದ್ದು ಅಂತ ಹೇಳ್ತಾ ಇರೋಂಥದ್ದು. ಇನ್ನು ಇಲ್ಲಿ ಸಾಕಷ್ಟು ಆಟೋ ಚಾಲಕರು ಸಹ ಕಾದು ಕುಳಿತಿದ್ದಾರೆ. ಅವ್ರು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡೋಣ. ಯಾವೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಮತ್ತು ಎಷ್ಟು ದಿನಗಳಿಂದ ಕಾದು ಕುಳಿತಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಎಷ್ಟು ದಿನದಿಂದ ಕಾದಿದ್ದೀರಿ ಸರ್ ನೀವು? ನಾವು 4 ದಿವಸ ಆಯ್ತು ಸರ್. 4 ದಿವಸ ಆಯ್ತು ಸರ್. ಯಾರೋ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಎಲ್ಲ ಪ್ರಾಬ್ಲಮ್ ಆಟೋ ಡ್ರೈವರು ಎಲ್ಲ ಏನು ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಹೇಳ್ತಾರೆ, ಅದು ಎಲ್ಲ ಸುಳ್ಳು ಸರ್. 4 ದಿವಸ ಗ್ಯಾಸ್ ಇಲ್ಲ ಸರ್. ಹೆಂಗೆ ಸಂಪಾದನೆ ಮಾಡೋದು? ಎಲ್ಲ ಹೆಂಡತಿ ಮಕ್ಳಿಗೆ ಏನು ಹಾಕೋದು? ಹೆಂಗೆ ಸರ್ ನೀವು ಹೇಳಿ ಸರ್. ನಮಗೆ ನ್ಯಾಯ ಕೊಡಿ. 4 ದಿನದಿಂದ ಬರ್ತಾ ಇಲ್ವಾ? ಗ್ಯಾಸ್ ಇಲ್ಲ ಸರ್. 4 ದಿನದಿಂದ ಬರ್ತಾನೆ ಇಲ್ವಾ? ನಾಳೆಯಿಂದ ಗ್ಯಾಸ್ ಇಲ್ಲ. ನಾಳೆಯಿಂದ ಗ್ಯಾಸ್ ಇಲ್ಲ ಸರ್. 4 ದಿವಸ ಆಯಿತು. ಇಲ್ಲೇ ಇದೆ ಸರ್. ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ ಸರ್. ಗಾಡಿಗೆ 10 ಕಿಲೋಮೀಟರಿಂದ ತೊಳ್ಕೊಂಬಂದಿದ್ದೀನಿ ಸರ್. ದೂರ ಮಾಡ್ಕೊಂಬಂದಿದ್ದೀನಿ ಸರ್. ಅಂದರೆ ಹೆಂಗೆ ಜೀವನ ಹೆಂಗೆ ನಿಮ್ದು ಇವತ್ತು? ಹೆಂಡತಿ ಮಕ್ಳು ಹೆಂಗೆ ಸಾಕು? ಸಾಲ ಮಾಡ್ತಾ ಇದೆ ಸರ್. ಸಂಘ ಕಟ್ಟಕ್ಕಾಗ್ತಾ ಇಲ್ಲ, ದುಡಿಯೋಕ್ಕಾಗ್ತಾ ಇಲ್ಲ. ಏನೋ ಸ್ವಲ್ಪ ನೋಡಿ ಸರ್, ನೀವೇ ಸರ್ ಏನೋ ಹೆಲ್ಪ್ ಮಾಡಿ ಕೊಡಿ ಸರ್. ನೀವೇನು ಹೇಳ್ತೀವಿ ಸರ್? 10 ರೂಪಾಯಿ ಬಡ್ಡಿ ಕಟ್ಕೊಂಡು ಜೀವನ ಮಾಡೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್. ಮಕ್ಕಳು ಊಟ ಇಲ್ಲ, ನಮ್ಗೆ ಊಟ ಇಲ್ಲ. ಏನು ಮಾಡ್ಬೇಕು ಗೊತ್ತಾ? ರೇಟ್ ಹೆಂಗೆ ಜಾಸ್ತಿ ಮಾಡಿದ್ದಾರಾ ಅಂತ? ರೇಟು ಇದೇ ರೇಟ್ ಇದೆ, 68 ರೂಪಾಯಿ ರೇಟ್ ಇದೆ ಇಲ್ಲಿ. ಅವನ ಹತ್ರ ಹೋದ್ರೆ 80 ರೂಪಾಯಿ ರೇಟ್ ಹಾಕ್ತಾನೆ. ಅವನು ಬಂಕ್ ಸೀಸ್ ಆಗಿಬಿಟ್ಟಿದೆ. ಅಲ್ಲಿ ಏನು ಹೇಳಿದ್ರು ಅವ್ನು ತೆಗಿಯಲ್ಲ. ಅವನು ಅಮೌಂಟ್ ಜಾಸ್ತಿ ಕೊಟ್ಟರೆ ಅವ್ನು ತೆಗಿತಾನೆ. CNG ಅವ್ರು ಹಾಕ್ತಾವ್ರೆ, ಅವ್ರು ಓಡಿಸ್ತಾ ಇದ್ದಾರೆ. ನಮಗೇನು ಸಿಗ್ತಾ ಇಲ್ಲ. LPG ನಮ್ಮದು ಏನೂ ಸಿಗ್ತಾ ಇಲ್ಲ. ತಿನ್ನೋಕೆ ಊಟ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ, ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ಇಲ್ಲಿ ಕೂತ್ಕೊಂಡಿದ್ವಿ. ರಾತ್ರಿ 10 ಗಂಟೆಗೆ ಬಂದಿರೋರು ಅವರು. ಇಲ್ಲಿ ನೈಟೆಲ್ಲ ಬರ್ತಾನೆ ಇದೆ. ಗಾಡಿಗೆ ಊಟ ಇಲ್ಲ. ಯಾರು ಏನು ಸಂಪಾದನೆ ಮಾಡಿ ಇಲ್ಲ, 100 ರೂಪಾಯಿ ಸಂಪಾದನೆ ಮಾಡಿ ನಮ್ಮ ಮನೇಲಿ ಊಟ ಇಲ್ಲ, ಏನೂ ಸಿಗೋದಿಲ್ಲ. ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್ ಜೀವನ. ಇವಿಷ್ಟು ಆಟೋ ಚಾಲಕರ ಮಾತಾಗಿರೋದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಬೆಳಗ್ಗೆಯಿಂದಲೂ ಸಹ ನೀರು ಮತ್ತು ಊಟ ಇಲ್ಲದೆ ಕಾದು ಕುಳಿತಿದ್ದಾವೆ. ಅದು ಇದುವರೆಗೂ ಸಹ ಏನು LPG ಗ್ಯಾಸ್ ಬಂದಿಲ್ಲ. ಇದರಿಂದ ನಮ್ಮ ಜೀವನ ನಡೆಸಲು ಸಹ ಸಾಕಷ್ಟು ತೊಂದರೆ ಆಗಿದೆ ಅನ್ನೋದು ಆಟೋ ಚಾಲಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.